ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಗಣಿತ ವಿಡಿಯೋ ಪಾಠಗಳಿಗೆ ಸ್ವಾಗತ. ಇಂದು ನಾವು 10ನೇ ತರಗತಿಯ ಸಮರೂಪ ತ್ರಿಭುಜಗಳ ಕೋನ ನಿರ್ಧಾರಕ ಗುಣದ ಪ್ರಮೇಯವನ್ನು ಬಿಡಿಸುವಂತಹ ವಿಧಾನವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಪ್ರಮೇಯದ ನಿರೂಪಣೆ: ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ. ಹಾಗಾದರೆ ಈ ಪ್ರಮೇಯವನ್ನು ಸಾಧಿಸಲು ನಾವು ಎರಡು ಅನುರೂಪ ಕೋನಗಳನ್ನು ಸಮವಾಗಿರುವಂತಹ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳಬೇಕು. ಅಂದರೆ ಆ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿರಬೇಕು. ಅದರಂತೆ ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮಕೋನೀಯ ತ್ರಿಭುಜಗಳಾಗಿವೆ. ಹಾಗಾದರೆ ಕೋನ A ಕೋನ Dಗೆ ಸಮ, ಅದೇ ರೀತಿಯಾಗಿ ಕೋನ B ಕೋನ Eಗೆ ಸಮ, ಕೋನ C ಕೋನ Fಗೆ ಸಮ. ಹಾಗಾದರೆ ದತ್ತ ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕೋನ A ಕೋನ D, ಕೋನ B ಕೋನ E, ಅದೇ ರೀತಿಯಾಗಿ ಕೋನ C ಕೋನ F ಆಗಿರುವುದು. ಹಾಗಾದರೆ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತದೆ ಎಂಬುದನ್ನು ಸಾಧಿಸಬೇಕಾಗಿರುವುದರಿಂದ AB ಮತ್ತು DEಗಳು, AC ಮತ್ತು DFಗಳು, ಅದೇ ರೀತಿಯಾಗಿ BC ಮತ್ತು EFಗಳು ಅನುರೂಪ ಬಾಹುಗಳಾಗಿವೆ. ಹಾಗಾದರೆ ಈ ಅನುರೂಪ ಬಾಹುಗಳ ಅನುಪಾತ ಸಮವಾಗಿದೆ ಎಂದು ಸಾಧಿಸಬೇಕಾಗಿರೋದ್ರಿಂದ ಸಾಧನೀಯ AB ಭಾಗಿಸು DE AC ಭಾಗಿಸು DF BC ಭಾಗಿಸು EF ಎಂದು ಸಾಧಿಸಬೇಕಾಗಿದೆ. ಹಾಗಾದರೆ ಈ ಒಂದು ಸಾಧಿಸುವ ಸಲುವಾಗಿ ನಾವು ರಚನೆಯನ್ನು ಮಾಡಿಕೊಳ್ಳಬೇಕು. DE ಮತ್ತು DFಗಳಲ್ಲಿ P ಮತ್ತು Qಗಳನ್ನು ಗುರುತಿಸಿ AB DP ಮತ್ತು AC DQ ಆಗುವಂತೆ ಕತ್ತರಿಸಿ P ಮತ್ತು Qಗಳನ್ನು ಸೇರಿಸಬೇಕು. ಹಾಗಾದರೆ DE ತ್ರಿಭುಜದ ಮೇಲೆ P ಬಿಂದುವನ್ನು AB DP ಆಗುವಂತೆ, ಅದೇ ರೀತಿಯಾಗಿ DF ಬಾಹುವಿನ ಮೇಲೆ DP AC ಆಗುವಂತೆ P ಮತ್ತು Qಗಳನ್ನು ಗುರುತಿಸಬೇಕು ಮತ್ತು P ಮತ್ತು Qಗಳನ್ನು ಸೇರಿಸಬೇಕು. ಸೇರಿಸಿದ ನಂತರ ಈಗ ಸಾಧನೆ ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಹಾಗಾದರೆ ABC ಮತ್ತು DPQ ತ್ರಿಭುಜಗಳನ್ನು ತೆಗೆದುಕೊಂಡು ಇವುಗಳು ಸರ್ವಸಮ ಎಂದು ಸಾಧಿಸಬೇಕು. ಹಾಗಾದರೆ ಕೋನ A ಕೋನ Dಗೆ ಸಮ, ಇದು ದತ್ತಾಂಶದಿಂದ ಕೊಟ್ಟಿರ್ತಕ್ಕಂಥ ದತ್ತದಿಂದ ಕೋನ A ಕೋನ D ಆಗುವುದು. ಅದೇ ರೀತಿಯಾಗಿ AB ಮತ್ತು DPಗಳು ಸಮನಾದ ಬಾಹುಗಳು. ಅದೇ ರೀತಿಯಾಗಿ ACಗೆ DQ ಏನಪ್ಪ ಅಂದ್ರೆ ಸಮವಾಗಿದೆ. ಹಾಗಾದರೆ AB DP ಮತ್ತು AC DQ ಇದು ರಚನೆಯಿಂದ. ಹಾಗಾದರೆ ಬಾಕೋಬ ಸಿದ್ಧಾಂತದ ಪ್ರಕಾರ ತ್ರಿಭುಜ ABC ಮತ್ತು ತ್ರಿಭುಜ DPQಗಳು ಸರ್ವಸಮ ತ್ರಿಭುಜಗಳಾಗಿವೆ. ಹಾಗಾದರೆ ತ್ರಿಭುಜ ABC ಮತ್ತು ತ್ರಿಭುಜ DPQಗಳು ಸರ್ವಸಮ ತ್ರಿಭುಜಗಳು. ಹಾಗಾದರೆ ಈಗ ಸರ್ವಸಮ ತ್ರಿಭುಜದ ಗುಣಲಕ್ಷಣಗಳನ್ನು ನಾವು ಹೋಲಿಕೆ ಮಾಡಿ ಕೋನ B ಕೋನ Pಗೆ ಸಮವಾಗುವುದು. ಅದೇ ರೀತಿಯಾಗಿ ಬಾಹು BC PQಗೆ ಸಮವಾಗಿರುವುದು. ಇದು ಸರ್ವಸಮ ತ್ರಿಭುಜದ ಗುಣಲಕ್ಷಣಗಳನ್ನು ಆಧಾರವಾಗಿ ಇಟ್ಕೊಂಡು ಇವೆರಡುಗಳು ಸಮ. ಅಂದರೆ ಕೋನ B ಕೋನ Pಗೆ ಸಮ, BC ಬಾಹು PQಗೆ ಸಮವಾಗಿದೆ. ಈಗ ಕೋನ B ಕೋನ E ಕೋನ B ಕೋನ P ನಾವು ಸಾಧಿಸಿದ್ದೇವೆ. ಹಾಗಾದರೆ ಕೋನ B ಕೋನ E ದತ್ತಾಂಶದಿಂದ, ಕೋನ B ಕೋನ P ಸಾಧನೆಯಿಂದ. ಹಾಗಾದರೆ ಕೋನ B ಕೋನ E ಮತ್ತು ಕೋನ Pಗಳು ಸಮಕೋನಗಳು, ಕಾರಣ ದತ್ತ ಮತ್ತು ಸಾಧನೆಯಿಂದ. ಹಾಗಾದರೆ ಕೋನ P ಮತ್ತು ಕೋನ Eಗಳು ಅನುರೂಪ ಕೋನಗಳಾಗಿವೆ. ಹಾಗಾದರೆ ಅನುರೂಪ ಕೋನಗಳು ಸಮವಾಗಿರೋದ್ರಿಂದ PQ ಬಾಹು EF ಬಾಹುಗೆ ಸಮಾಂತರವಾಗಿದೆ. ಹಾಗಾದರೆ PQ ಸಮಾಂತರ EF. ಹಾಗಾದರೆ PQ ಸಮಾಂತರ EF ಆಗಿದೆ. ಈಗ PQ ಬಾಹು ಏನಪ್ಪ ತ್ರಿಭುಜ DEF ನಲ್ಲಿ PQ ಸಮಾಂತರ EF ಆಗಿರೋದ್ರಿಂದ ತೇಲ್ಸನ ಪ್ರಮೇಯ ಪ್ರಕಾರ DP ಭಾಗಿಸು PE DQ ಭಾಗಿಸು EF ಇದು ತೇಲ್ಸನ ಪ್ರಮೇಯದಿಂದ. ಹಾಗಾದರೆ ಈ ಕೊಟ್ಟಿರ್ತಕ್ಕಂಥ ಮೇಲಿನ ಸಮೀಕರಣವನ್ನು ವೃತ್ಕ್ರಮವನ್ನು ಆಯ್ದುಕೊಂಡಾಗ PE ಭಾಗಿಸು DP QF ಭಾಗಿಸು DQ ಎಂದಾಗುವುದು. ಹಾಗಾದರೆ ಮುಂದಿನ ಸಾಧನೆ ಅಂತ ಸಾಧಿಸುವ ಸಲುವಾಗಿ ಎರಡು ಸಮೀಕರಣದ ಎರಡು ಭಾಗದಲ್ಲಿ ಒಂದನ್ನು ಕೂಡಿಸಿ PE ಭಾಗಿಸು DP +1 QF ಭಾಗಿಸು DQ +1.
ಹಾಗಾದರೆ ಸಮೀಕರಣದ ಎರಡೂ ಭಾಗದಲ್ಲಿ ಎಡಭಾಗದಲ್ಲಿ ಡಿ ಪಿ ಲಸಹವನ್ನು ಆಯ್ದುಕೊಂಡು ಬಲಭಾಗದಲ್ಲಿ ಡಿ ಕ್ಯೂ ಲಸಹವೆಂದು ಆಯ್ದುಕೊಂಡಾಗ ಪಿ ಇ ಪ್ಲಸ್ ಡಿ ಪಿ ಭಾಗಿಸು ಡಿ ಪಿ ಇಸ್ ಟು ಕ್ಯೂ ಎಫ್ ಪ್ಲಸ್ ಡಿ ಕ್ಯೂ ಭಾಗಿಸು ಡಿ ಕ್ಯೂ ಎಂದಾಗುವುದು. ಹಾಗಾದರೆ ಪಿ ಇ ಪ್ಲಸ್ ಡಿ ಪಿ ಅಂದರೆ ಪಿ ಡಿ ಪ್ಲಸ್ ಪಿ ಎಫ್ ಆದರೆ ಡಿ ಇ ಆಗುವುದು. ಕ್ಯೂ ಎಫ್ ಪ್ಲಸ್ ಡಿ ಕ್ಯೂ ಎಂದರೆ ಡಿ ಎಫ್ ಆಗುವುದು. ಆದ್ದರಿಂದ ಡಿ ಇ ಭಾಗಿಸು ಡಿ ಪಿ ಇಸ್ ಟು ಡಿ ಎಫ್ ಭಾಗಿಸು ಡಿ ಕ್ಯೂ ಆಗುವುದು. ಇದನ್ನು ಉತ್ಕ್ರಮಗೊಳಿಸಿದಾಗ ಡಿ ಪಿ ಭಾಗಿಸು ಡಿ ಇ ಇಸ್ ಟು ಡಿ ಕ್ಯೂ ಭಾಗಿಸು ಡಿ ಎಫ್ ಎಂದಾಗುವುದು. ಹಾಗಾದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಡಿ ಪಿ ಎ ಬಿಗೆ ಸಮ ಇದೆ, ಅದೇ ರೀತಿಯಾಗಿ ಡಿ ಕ್ಯೂ ಎ ಸಿಗೆ ಸಮವಾಗಿದೆ. ಹಾಗಾದರೆ ರಚನೆಯಿಂದ ಸಮವಾಗಿರೋದ್ರಿಂದ ಡಿ ಪಿ ಸ್ಥಾನದಲ್ಲಿ ಎ ಬಿ ಎಂದು ಬರೆದುಕೊಳ್ಳೋಣ, ಅದೇ ರೀತಿಯಾಗಿ ಡಿ ಕ್ಯೂ ಸ್ಥಾನದಲ್ಲಿ ಎ ಸಿ ಎಂದು ಬರೆದುಕೊಳ್ಳೋಣ. ಆದ್ದರಿಂದ ಎ ಬಿ ಭಾಗಿಸು ಡಿ ಇ ಇಸ್ ಟು ಎ ಸಿ ಭಾಗಿಸು ಡಿ ಎಫ್ ಆಗುವುದು. ಇದು ರಚನೆಯಿಂದ. ಇದೇ ರೀತಿಯಾಗಿ ನಾವು ಮೇಲೆ ಸಾಧಿಸಿದಂತೆ ನಾವು ಎ ಬಿ ಭಾಗಿಸು ಡಿ ಇ ಇಸ್ ಟು ಬಿ ಸಿ ಭಾಗಿಸು ಇ ಎಫ್ ಎಂದು ಸಾಧಿಸಬಹುದು. ಹಾಗಾದರೆ ಮೇಲಿನ ಎರಡು ಸಮೀಕರಣಗಳಿಂದ ನಾವು ಎ ಬಿ ಭಾಗಿಸು ಡಿ ಇ ಇಸ್ ಟು ಎ ಸಿ ಭಾಗಿಸು ಡಿ ಎಫ್ ಇಸ್ ಟು ಬಿ ಸಿ ಭಾಗಿಸು ಇ ಎಫ್ ಎಂದು ಬರೆದುಕೊಳ್ಳಬಹುದು. ಹಾಗಾದರೆ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತದೆ ಎಂದು ಸಾಧಿಸಬಹುದು. ಆದ್ದರಿಂದ ಎರಡು ಸಮಕೋನೀಯ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತದೆ, ಜೊತೆಗೆ ಅವುಗಳು ಸಮರೂಪಿಗಳಾಗಿರುತ್ತವೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಆಗಿದೆ. ಆದ್ದರಿಂದ ಕೇಳಿದ ಎಲ್ಲರಿಗೂ ಧನ್ಯವಾದಗಳು.